ಕಂಪ್ನಿ ಬರ್ತೀನಿ ನಾನು ಬಂದ್ರಿ ಉದ್ದೇಶನ ಇತ್ತೀಚೆಗೆ ಗ್ಯಾಸ್ ಅಲ್ಲಿ ಲೆಕ್ಕದಾಗ ಬ್ಲಾಸ್ಟ್ ಆಗಿ ಅನಾಹುತ ಆಗ್ತಿತ್ತು ಅಲ್ರಿ ಆ ರೀತಿ ಯಾವಂತ ಪ್ರತಿ ಮನೆಗೆ ಹೋಗಿ ಮಾಹಿತಿ ಅಂತ ತಿಳಿಸಿ ಸೇಫ್ಟಿ ಅಂತ ಮಾಡಾಕ್ತಿತ್ತು ರೀ ಸರ್ ನೀವು ಗ್ಯಾಸ್ ಬಳಸಾಕತ್ತೆ ಎಷ್ಟು ವರ್ಷ ಆತ್ರಿ ಒಂದು 7-8 ವರ್ಷ ಆಗಿರ್ಬೇಕು 7-10 ವರ್ಷ ಆಗಿರ್ಬೇಕು ಸರ್ 7-10 ವರ್ಷ ಆತ ಗ್ಯಾಸ್ ಬಳಸ್ತೀರಿ ಯಾವ ಬದ ಲೀಕೇಜ್ ಆಕೈತ್ರಿ ಏನಾದ್ರು ತಿಳ್ಕೊಂಡಿರಿ ಅದೇ ಅದು ಆ ಮೂಲಿ ಇದು ಮೂಲಿ ಎರಡು ಮೂಲೆ ಅಂತಾರ್ರಿ ಪೈಪ್ ಜಾಗ ಪೈಪ್ ತುದಿ ಪೈಪ್ ತುದಿರಿ ಮತ್ರಿ ಅಷ್ಟೇ ಸರ್ ಅಷ್ಟೇ ಹಾ ಇಲ್ರಿ ಕರೆಕ್ಟ್ ರೀ ಸರ್ ಈ ಸಿಲಿಂಡ್ ನೋವು ಅಂತ ಈ ಸಿಲಿಂಡ್ ನೋವು ಹಿಡ್ಕೊಂಡ ಬರ್ನರ್ ಒಳಗೆ 4ರಿಂದ 5 ಜಾಗ ಲೀಕೇಜ್ ಆಗೋ ಸಾಧ್ಯತೆ ಇರ್ತೈತ್ರಿ 4ರಿಂದ 5 ಜಾಗದಾಗ್ರಿ ಫಸ್ಟ್ ಸಿಲಿಂಡ್ ನೋವು ಬಂತ್ರಿ ಇದ್ರ ಕಾಪರ್ ಪಿನ್ ರಬ್ಬರ್ ವೈಸರ್ ಅಂತ ಇರ್ತೈತ್ರಿ ಇದಕ್ಕೇನೋ ಪೆಟ್ ಬಿತ್ತ ಇಲ್ಲೂ ಲೀಕೇಜ್ ಆಗೋ ಸಾಧ್ಯತೆ ಇದೆ ಸರ್ ಇಟ್ಟು ದೊಡ್ಡ ವಸ್ತು ಬಿಟ್ಟ ಈ ಸಣ್ಣ ವಸ್ತುಕ್ಕೆ ಹ್ಯಾಂಗ್ ಪೆಟ್ ಬರ್ತೈತಿ ಇಲ್ಲ ಹ್ಯಾಂಗ್ ಲೀಕೇಜ್ ಆಕೈತೆ ಅಂತ ಕೇಳ್ಬೋದ್ರಿ ಸರ್ ನಿಮ್ ಗ್ಯಾಸ್ ಏಜೆನ್ಸಿ ಯಾರ ಸಿಲಿಂಡ್ ಟ್ಯಾಕಿನ ಅಷ್ಟೊಂದು ಸುರಕ್ಷಿತವಾಗಿ ತಂದು ಕೊಡ್ತಾರ್ರಿ ಯಾವ ರೀತಿ ತಂದು ಕೊಡ್ತಾರ್ರಿ ಒಂದ್ ಗಾಡಿಗೆ ಹೋಗಿತಾರ್ರಿ ಕೆಳಗಿನ ಮ್ಯಾಗ ಹೋಗ್ತಾರಿ ಮ್ಯಾಗಿನ ಕೆಳಗೆ ಹೋಗಿತಾರಿ ಕಾಲಿಂದ ಉಳ್ಸ್ಕೊತ ತಂದು ಕೊಡ್ತಾರ್ರಿ ಆ ರೀತಿ ತಂದು ಕೊಡುವಾಗ ನಮ್ಗೆ ಏನಾದ್ರು ಪೆಟ್ಟು ಬಿದ್ದಿರ್ತದೆ ಅಲ್ರಿ ಇದಕ್ಕ ಪೆಟ್ಟು ಬಿದ್ದಿತ್ತ ಲೀಕೇಜ್ ಆಗಿರ್ತದೆ ಸರ್ ಲೀಕೇಜ್ ಆಗಿದ್ ನಮ್ಗೆ ಹೆಂಗ್ ಗೊತ್ತಾಕತ್ರಿ ಸ್ಮೆಲ್ ಇಲ್ಲದ ಅವಾಜ್ಲೆ ಗೊತ್ತಾಕೈತ್ರಿ ಸರ್ ಸಣ್ಣ ಲೀಕೇಜ್ ಇತ್ತ ವಾಸನೆ ಬರಂಗಿಲ್ಲ ಅವಾಜ್ನು ಬರಂಗಿಲ್ರಿ ನಾವ್ ಏನ್ ಮಾಡ್ಬೇಕ್ರಿ ಗ್ಯಾಸ್ ಏನ್ ತುಂಬ್ಕೊಂಡ್ ಬರ್ತೀವಿ ನೋಡ್ರಿ ತುಂಬ್ಕೊಂಡ್ ಡೈರೆಕ್ಟ್ ಆಗಿ ಗ್ಯಾಸಿಗೆ ಜೋಡಿಸ್ತೀವಲ್ರಿ ಆ ರೀತಿ ಮಾಡಕ್ ಹೋಗ್ಬಾರ್ದ್ರಿ ನಾವ್ ಮೊದಲ ಈ ಸೀಲ್ ಪ್ಯಾಕ್ ಹರ್ದ ಈ ನೋಬ್ದಾಗ 4 ಕಡೆ ನೀರ್ ಹಾಕ್ಬೇಕ್ರಿ ಸರ್ ಒಂದ್ 4 ಕಡೆ ನೀರ್ ಹಾಕಿದಾಗ ಡೈರೆಕ್ಟ್ ಪಂಚರ್ ಇತ್ತಂದ್ರೆ ಯಾವ ರೀತಿ ಗುಳಿಗಳು ಬರ್ತಾವ ನೋಡ್ರಿ ಆ ರೀತಿ ಗುಳಿಗಳು ಬಂದು ಲೀಕೇಜ್ ಐತೆ ತಿಳ್ಕೋದ್ರಿ ಸರ್ ನೀರ್ ನಿಂತಿನೋ ಲೀಕೇಜ್ ಇಲ್ಲ ಅಂತ ತಿಳ್ಕೋದ್ರಿ ಸರ್ ಹಾ ಇದ್ರವ್ರಿ ಒಂದ್ ಸ್ವಲ್ಪ ನೀರ್ ತಗೊಂಡ್ಬರ್ರಿ ಅದ್ರ ಕೂಡ ನೋಡ್ರಿ ಸರ್ ಲೀಕೇಜ್ ಐತಿ ನೋಡ್ರಿ ನಿಮ್ಗೆ ಇಟ್ಟು ದಿವ್ಸ ವಾಸ ಬರಾಕ್ತಿತ್ರಿ ಅವಾಜ್ ಬರಾಕ್ತಿತ್ರಿ ಇದು ಗುಳಿಗಳು ಬರಾಕತ್ತಾವಲ್ರಿ ಇದ ಲೀಕೇಜ್ ಐತ್ರಿ ನಿಮ್ ಟಾಕೇರಿ ಈ ಸಣ್ಣ ಲೀಕೇಜ್ ಇತ್ತ ನಮ್ಗೆ ವಾಸನೆ ಬರಂಗಿಲ್ಲ ಅವಾಜ್ನು ಬರಂಗಿಲ್ರಿ ನಾವೇನ್ ಅನ್ಕೋತೀವ್ರಿ ಸೀಲ್ ಪ್ಯಾಕ್ ಐತಿ ಇನ್ನ ಚಲೋನ ಐತಿ ಅಂತ ನಾವ್ ತಂದ್ ಜೋಡಿಸ್ತೀವ್ರಿ ತಂದ್ ಜೋಡಿಸಿರ್ತೀವಲ್ರಿ ನೋಡ್ರಿ ಲೀಕೇಜ್ ಇತ್ತಂದ್ರೆ ಈ ರೀತಿ ಗುಳಿಗಳು ಬರಾಕತ್ತಾವ ನೋಡ್ರಿ ಈ ರೀತಿ ಗುಳಿಗಳು ಬರಾಕತ್ತಾವ ಅಂದ್ರೆ ಲೀಕೇಜ್ ಐತ್ರಿ ಇದು ಪ್ರತಿ ತಿಂಗಳ ಗ್ಯಾಸ್ ನಿಮ್ಗೆ ಹಿಂಗ ಬರ್ತಾವ ಅಂತ ಹೇಳಕ್ ಬರಂಗಿಲ್ಲ ಒಂದೊಂದ್ ಚಲೋ ಬಂದಿರ್ತಾವ್ರಿ ಒಂದೊಂದ ಲೀಕೇಜ್ ಬಂದಿರ್ತಾವ್ರಿ ಇಂಥ ಸಣ್ಣ ಲೀಕೇಜ್ ಇಂದ ದೊಡ್ಡ ಅನಾಹುತಕ್ಕೂ ಸಾಧ್ಯತೆ ಇರ್ತೈತ್ರಿ ನಾವು ಈ ರೀತಿ ಚೆಕ್ ಮಾಡಿ ತಗೋಬೇಕ್ರಿ ಈ ರೀತಿ ಇನ್ ಮುಂದೆ ಚೆಕ್ ಮಾಡಿ ತಗೋತೀರಲ್ರಿ ಚೆಕ್ ಮಾಡಿ ತಗೋತೀವಿ ಇಂಥ ಸಣ್ಣ ಲೀಕೇಜ್ ಇಂದ ದೊಡ್ಡ ಅನಾಹುತಕ್ಕೂ ಸಾಧ್ಯತೆ ಇರ್ತೈತಿ ಅಲ್ಲೇನು ಮಾಡ್ಬೋದಲ್ರಿ ಅದ್ ಕಾಪರ್ ಪಿನ್ ಕರೆ ಅಳಗಾಡಿ ಇರ್ತೈತ್ರಿ ಇಲ್ಲ ವಾಯ್ಸರ್ ಹೋಗಿರ್ತೈತ್ರಿ ಏನಾದ್ರು ಚೆಕ್ ಮಾಡ್ಕೊಂಡು ನಾವ್ ತರ್ಬೇಕ್ರಿ ನಾವೇನ್ ಮಾಡ್ತೀವಿ ಸೀಲ್ ಪ್ಯಾಕ್ ಐತಿ ಹಂಗ ತಂದ್ ಜೋಡಿಸ್ತೀವಲ್ರಿ ಅದರಿಂದ ಸಣ್ಣ ಲೀಕೇಜ್ ದೊಡ್ಡ ಅನಾಹುತಕ್ಕೂ ಸಾಧ್ಯತೆ ಇರ್ತೈತ್ರಿ ನೆಕ್ಸ್ಟ್ ರೆಗ್ಯುಲೇಟರ್ ಮೇಡಮ್ ರೆಗ್ಯುಲೇಟರ್ ಮುಂಜಾನೆ ಚಾಲು ಮಾಡೋದು ರಾತ್ರಿ ಬಂದ್ ಮಾಡೋದು ಮಾಡ್ತೀರಿ ಸರ್ ಇದು ಮುಂಜಾನೆ ಚಾಲು ರಾತ್ರಿ ಬಂದ್ ಮಾಡೋದು ಒಳ್ಳೇದ್ರಿ ಅದ್ರ ತಿಂಗಾಟ್ಲೆ ವರ್ಷಾಟ್ಲೆ ಬಂದ ಚಾಲು ಏನ್ ಮಾಡ್ತೀವಿ ನೋಡ್ರಿ ಈ ಬಟನ್ ಹೋಗಿ ಸ್ಟಕ್ ಆಗಿ ಜಾಮ್ ಆಗಿ ಇಲ್ಲೂ ಲೀಕೇಜ್ ಆಗೋ ಸಾಧ್ಯತೆ ಇರತ್ರಿ ಇಲ್ಲೇನೋ ಲೀಕೇಜ್ ಆತಾನೆ ಇಲ್ಲಿಂದ ಅನಾಹುತ ಆಗೋ ಸಾಧ್ಯತೆ ಇರ್ತೈತ್ರಿ ಅದಕ್ಕಂಕ ನಾವು ಯೋಚಿಸ್ಕೊಂಡ್ ಈ ರೆಗ್ಯುಲೇಟರ್ ಚೇಂಜ್ ಮಾಡ್ಕೋಬೇಕ್ರಿ ನೆಕ್ಸ್ಟ್ ಪೈಪ್ ರೀ ಮನೆ ಒಳಗೆ ಕೇಸರಿ ಕಲರ್ ಪೈಪ್ ನ ಯೂಸ್ ಮಾಡ್ತೀರಲ್ರಿ ಕೇಸರಿ ಕಲರ್ ಪೈಪ್ ನ ಯೂಸ್ ಮಾಡ್ಬೇಕು ಇಂತ ನೀಲಿ ಹಸಿರು ಕಲರ್ ಪೈಪ್ ಆಗ್ಲಿ ಈಗ ಹಲವಾರು ಸಿಗ್ತಾವ್ರಿ ಸರ್ ನಿಮ್ ಮಾರ್ಕೆಟ್ ದಾಗ ಯಾವ ಪೈಪ್ ಯೂಸ್ ಮಾಡಕ್ ಹೋಗ್ಬಾರ್ದು ಕೇಸರಿ ಸುರಕ್ಷಾ ಪೈಪ್ ಸಿಗ್ತದ ಗೊತ್ತ್ರಿ ಕೇಸರಿ ಸುರಕ್ಷಾ ಪೈಪ್ ಅನ್ನೋದೇ ಯೂಸ್ ಮಾಡ್ಬೇಕ್ರಿ ಕೇಸರಿ ಸುರಕ್ಷಾ ಪೈಪ್ ಬೇರೆ ಪೈಪ್ ಯೂಸ್ ಮಾಡಕ್ ಹೋಗ್ಬಾರ್ರಿ ಯಾಕಂದ್ರೆ ಅಲ್ಲಲ್ಲಿ ಕಟ್ ಆಗಿ ಲೀಕೇಜ್ ಆಗೋ ಚಾನ್ಸಸ್ ಇರ್ತೈತ್ರಿ ಅದಕ್ಕಂಕ ಕೇಸರಿ ಸುರಕ್ಷಾ ಪೈಪ್ ಅನ್ನೋದು ಯೂಸ್ ಮಾಡ್ಬೇಕ್ರಿ 5 ವರ್ಷಕ್ಕೊಮ್ಮೆ ಕಡ್ಡಾಯವಾಗಿ ಚೇಂಜ್ ಮಾಡ್ಕೋಬೇಕ್ರಿ ನೆಕ್ಸ್ಟ್ 5 ವರ್ಷ ಮೇಲ್ಪಟ್ಟು ನಾವೇನು ಇನ್ನೂ ಹೊಸದೈತಿ ಇನ್ನೂ ಚಲೋ ಐತಿ ಹಂಗ ಯೂಸ್ ಮಾಡಾಕತ್ತಂದ್ರ ರೆಗ್ಯುಲೇಟರ್ ಭಾಗ ಒಲಿ ಭಾಗ ತಾಣ ಬಿರುಕು ಬಿಡಾಕತ್ತ ನೋಡ್ರಿ ಈ ತರ ತಾಣ ಹಾರ್ಡ್ ಆಗಿ ಬಿರುಕು ಬಿಟ್ಟ ಸಿಳಿ ಲೀಕೇಜ್ ಆಗೋ ಚಾನ್ಸಸ್ ಇರ್ತೈತ್ರಿ ಅದಕ್ಕನ್ನ ಸುರಕ್ಷಾ ಪೈಪ್ ನ 5 ವರ್ಷಕ್ಕೊಮ್ಮೆ ಕಡ್ಡಾಯವಾಗಿ ಚೇಂಜ್ ಮಾಡ್ಕೋಬೇಕ್ರಿ ನೆಕ್ಸ್ಟ್ ಈ ಬಟನ್ ರೀ ಈ ಬಟನ್ ನ ಮುಂಜಾನೆ ಇಟ್ಕೊಂಡು ಸಾಯಂಕಾಲ 2 ಸರ್ತಿ ಬಂದ ಚಾಲೂ ಮಾಡ್ತೀರಿ ನೀವು ಲೆಕ್ಕ ಇರಂಗಿಲ್ರಿ ಮುಂಜಾನೆ ಚಾ ನಾಷ್ಟ ಅಂತ ಮಾಡಾಕ್ತಿರ್ತಾರ್ರಿ ಮಧ್ಯಾಹ್ನ ಅಡಿಗೆ ಮಾಡ್ತಾರ್ರಿ ಸಾಯಂಕಾಲ ಅಡಿಗೆ ಮಾಡಾಕ್ತಿರ್ತಾರ್ರಿ ಅಂತದ್ರ ಪೌನೇರ ಪೈ ಬಂದ್ರೆ ಚಾ ನಾಷ್ಟ ಅಂತ ಮಾಡಾಕ್ತಿರ್ತಾರ್ರಿ ಪ್ರತಿದಿನ ಬಂದ ಚಾಲು ಮಿನಿಮಮ್ ಒಂದ್ 10ರಿಂದ 15 ಸರ್ತಿ ಆಗ್ಬೋದ್ರಿ ಜಾಸ್ತಿನೇ ಆಗ್ಬೋದ್ರಿ ಆ ರೀತಿ ಪ್ರತಿದಿನ ಬಂದ ಚಾಲು ಮಾಡೋದ್ರಿಂದ ಈ ಬಟನ್ ಸಣ್ಣ ಸ್ಪ್ರಿಂಗ್ ಅಂತ ಇರ್ತದ್ರಿ ಅದೇನೋ ಕಟ್ ಆತನ ಅಲ್ಲಿ ಲೀಕೇಜ್ ಆಗೋ ಸಾಧ್ಯತೆ ಇರುತ್ತೆ ಸರ್ ಇಲ್ಲಿ ಕಟ್ ಆಗಿ ಲೀಕೇಜ್ ಆತರಿ ಇಲ್ಲಿಂದ ಇಲ್ಲಿ ಉರಿ ತಗೋಕ್ ಎಷ್ಟು ಹೊತ್ತು ಬೇಕ್ರಿ ಒಂದ್ ಸೆಕೆಂಡ್ ಇಲ್ಲಿಂದ ಇಲ್ಲಿ ಉರಿ ತಗೊಂಡ್ ಅನಾಹುತ ಆಗ್ಬೋದ್ರಿ ಅದಕ್ಕ ನಾವೇನ್ ಮಾಡ್ಬೇಕ್ರಿ ಇದನ್ನ ವರ್ಷದಾಗ ಒಮ್ಮೆ 6 ತಿಂಗಳದಾಗ ಒಮ್ಮೆ ಆದ್ರೂ ಇದನ್ನ ಗ್ಯಾಸ್ ಅಲ್ಲಿ ರಿಪೇರ್ ಮಾಡೋರ ಹತ್ರ ಹೋದ ಕರೆಕ್ಟ್ ಐತಿ ಅವನ್ನೆಲ್ಲ ಚೆಕ್ ಮಾಡ್ಕೊಂಡು ನಾವು ಗ್ಯಾಸ್ ನ ಯೂಸ್ ಮಾಡ್ಬೇಕ್ರಿ ನೆಕ್ಸ್ಟ್ ಬರ್ನರ್ ಈ ಬರ್ನರ್ ಇಂದ ಏನಾನು ಅನಾಹುತ ಆಕೈತೆ ಅನಿಸ್ತದ ಸರ್ ನಿಮ್ಗ ಅನಿಸ್ತತ್ರಿ ಈಗ ಇದನ್ನ ಓದ್ ಹೋಗಿತ್ತು ಖಾಲಿ ಆಗೋಣ ಮತ್ತೊಂದು ತಗೊಂಡ್ ಬರ್ತೀವಿ ಇದು ಬರ್ನರ್ ಸರ್
ಅದರಿಂದ ಅದ್ರ ಕಲರ್ದಿಂದ ನಾವು ಗುರ್ತಾಡಿಬೇಕಾಗ್ತದೆ. ಈ ತರದ ಇನ್ನೂ ಆಕೈತೆ ಅಂತೀರಿ. ಕರೆಕ್ಟ್ ರೀ ನೀವು ಅನ್ನೋದ. ಭಾರತದಾಗ ಒಂದ್ 100% ಅನಾಹುತ ಆಗ್ತಾವ, ಒಂದು 90% ಅನಾಹುತ ಇತರನೇ ಆಗ್ತಾವ್ರಿ. ಇತರದಿಂದ ಯಾವ ತರ ಆಗ್ತಾವ ಅಂತ ಕೇಳ್ಬೋದು. ಮೇಡಮ್ ನೀವು ಉಕ್ಕಸಲಾರ್ದ ಅಡಿಗೆ ಮಾಡ್ತೀರಿ ಮನೆಯೊಳಗ? ಇಲ್ರಿ. ಪ್ರತಿಯೊಬ್ಬರ ಮನೆಗೆ ಹಾಲಾಗಲಿ ಚಾ ಆಗಲಿ ಏನಾಕವ್ರಿ ಉಕ್ಕೆ ಹೋಗ್ತಾವ್ರಿ. ಉಕ್ಕಸಲಾರ್ದೆ ಯಾರು ಅಡಿಗೆ ಮಾಡಕ್ ಸಾಧ್ಯನೇ ಇಲ್ರಿ. ಪ್ರತಿಯೊಬ್ಬರ ಮನೆಗೆ ಉಕ್ಕೆ ಹೋಗ್ತಾವ್ರಿ. ಉಕ್ಕಿದಾಗ ಏನಾಗಿರ್ತೈತಿ, ಒಲಿ ಹಾರಿರ್ತಾರೆ, ಬಟನ್ ಚಾಲನೆ ಇರ್ತೈತಿ, ಗ್ಯಾಸ್ನ ಬಿಟ್ಟು ಕೊಡಾಕ್ತಿರ್ತೈತ್ರಿ. ಇವ್ರ ಕಾಕುಗಳಲ್ಲಿ ಅಜ್ಜಿಗಳಲ್ಲಿ ಅಕ್ಕಗಳಲ್ಲಿ ಏನ್ ಮಾಡ್ತಾರೆ, ಹೊರಗಡೆ ಕೆಲಸದಾಗ ಬಿಜಿ ಇರ್ತಾರೆ, ಟಿವಿದಾಗ ಮೊಬೈಲ್ದಾಗ ಬಿಜಿ ಸಮಯದಲ್ಲಿ ಆಗಿರ್ತೈತ್ರಿ. ಬೈ ಮಿಸ್ಟೇಕ್ ಆಗಿ ಉಕ್ಕಿ ಯಾರೇ ಇರ್ತೈತಿ. ಅದ ಉಕ್ಕಿ ಯಾರಿ ಮನಿ ತುಂಬ ಲೀಕೇಜ್ ಆಗಿ ಅಲ್ಲೇ ಜಗ್ಲಿ ಮ್ಯಾಗ ದೀಪ ತಗೊಂಡ್ ಅನಾಹುತ ಆಕೈತ್ರಿ. ಉಕ್ಕಿ ಯಾರಿದಾಗ ಮನಿ ತುಂಬ ಲೀಕೇಜ್ ಆಗೈತೆ ಜಗ್ಲಿ ಮ್ಯಾಗ ದೀಪ ತಗೊಂಡ್ ಅನಾಹುತ ಆಗ್ಬೋದ್ರಿ. ಒಲೆ ಐತ ಒಲೆಯಲ್ಲಿರುವ ಬೆಂಕಿ ತಗೊಂಡ್ ಅನಾಹುತ ಆಗ್ಬೋದ್ರಿ. ಇಲ್ಲ ಲೀಕೇಜ್ ಆ ಸಮಯದಲ್ಲಿ ಜಸ್ಟ್ ಒಂದ್ ಲೈಟ್ ಹೋಗಿ ಬರ್ತಂದ್ರೆ ಸ್ವಿಚ್ ಬೋರ್ಡ್ ಆಗಲಿ ಫ್ಯಾನ್ ಆಗಲಿ ಬಟನ್ ಆಗಲಿ ಸಣ್ಣ ಕಿಡೆ ಅಂತ ಹೇಳ್ತಾವಲ್ರಿ, ಆ ಸಣ್ಣ ಕಿಡಿತವನ್ನು ಅನಾಹುತ ಆಗ್ಬೋದ್ರಿ. ಇತ್ತೀಚೆಗೆ ಮೊಬೈಲ್ ರೇಡಿಯೇಷನ್ ಟಚ್ ಆಗಿ ಸ್ಪಾರ್ಕ್ ಆಗಿ ಅನಾಹುತ ಆಗ್ತಾವ್ರಿ. ಮೊಬೈಲ್ ರೇಡಿಯೇಷನ್ ಟಚ್ ಆಗಿ ಅನಾಹುತ ಯಾವ ತರ ಆಗ್ತಾವ ಅಂತ ಕೇಳ್ಬೋದ್ರಿ. ಸರ್ ನಿಮ್ಗೆ ಪೆಟ್ರೋಲ್ ಪಂಪ್ದಾಗ ಯಾರು ಮೊಬೈಲ್ ನ ಮಾತಾಡಕ್ ಬಿಡ್ತಾರ್ರಿ? ಬಿಡಂಗಿಲ್ರಿ. ಯಾಕೆ ಬಿಡಂಗಿಲ್ರಿ? ಅಲ್ಲೂ ಮೊಬೈಲ್ ರೇಡಿಯೇಷನ್ ಟಚ್ ಆಗಿ ಸ್ಪಾರ್ಕ್ ಆಗಿ ಅನಾಹುತ ಆಗ್ಬೋದು ಅಂತ ಹೇಳಿ ಅಲ್ಲಿ ಮಾತಾಡಕ್ ಬಿಡಂಗಿಲ್ರಿ. ಅಂತ ಬೈ ಜಾಗದಾಗ ಅನಾಹುತ ಆಕೈತೆ. ನಮ್ಮ ಅಡಿಗೋಲ ಎಷ್ಟು ಇರ್ತೈತ್ರಿ, ಸಣ್ಣ ಜಾಗ ಇರ್ತೈತ್ರಿ, ಫ್ಯಾಕ್ ಜಾಗ ಇರ್ತೈತ್ರಿ, ಇಲ್ಲೂ ಅನಾಹುತ ಆಗ್ಬೋದಲ್ರಿ. ಅದ್ ಕಾರಣಕ್ಕ ನಾವ ಮೊಬೈಲ್ದಾಗ ಜಾಸ್ತಿ ಮಾತಾಡ್ಕೊತ ಅಡಿಗೆ ಮಾಡಕ್ ಹೋಗ್ಬಾರ್ದ್ರಿ. ಸರ್ ನೆಕ್ಸ್ಟ್ ಈ ಮನೆಯೊಳಗೆ ಟಿವಿ ಐತ್ರಿ. ಟಿವಿ ಐತ್ರಿ ಸರ್. ಟಿವಿಗೆ ಹೈ ವೋಲ್ಟೇಜ್ ಕಮ್ಮಿ ವೋಲ್ಟೇಜ್ ಲೈಟ್ ಬಂದ್ ಸುಡ್ಬಾ ಅಂತ ಅದಕ್ಕೇನ ಸೇಫ್ಟಿ ಮಾಡ್ಕೊಂಡಿರಿ? ಹೌದ್ರಿ. ಸ್ಟೆಪ್ಲೈಸರ್ ಸೇಫ್ಟಿ ಮಾಡ್ಕೊಂಡಿರ್ತೀರಿ. ಅದೇ ರೀತಿ ಫ್ರಿಜ್ ಇತ್ತ ಕೂಡ ಫ್ರಿಜ್ ಕೂಡ ಸೇಫ್ಟಿ ಅಂತ ಸ್ಟೆಪ್ಲೈಸರ್ ಮಾಡ್ಕೊಂಡಿರ್ತೀರಿ. ಅದು ಹೋಗ್ಲಿ ಬಿಡ್ರಿ. ಎಲ್ಲಾ ಕಡೆ ಹ್ಯಾಂಡ್ರಾಯ್ಡ್ ಮೊಬೈಲ್ ಇರ್ತಾವ್ರಿ. ಹ್ಯಾಂಡ್ರಾಯ್ಡ್ ಮೊಬೈಲ್ ಕೆಳಗೆ ಬಿದ್ದು ಹೊಡಿಬಾರ್ದು ಅದಕ್ಕೇನ ಸೇಫ್ಟಿ ಮಾಡ್ಕೊಂಡಿರಿ? ಗ್ಲಾಸ್ ಬ್ಯಾಕ್ ಕವರ್ ಹಾಕಿರ್ತೀರಿ, ಗ್ಲಾಸ್ ಹಾಕಿರ್ತೀರಿ. ಸರ್ ಇಂತ ಸಿಲಿ ವಸ್ತುಗಳೆಲ್ಲ ಸರ್ ನೋಡ್ರಿ, ಇಂತ ಸಿಲಿ ವಸ್ತುಗಳೆಲ್ಲ ಹಾಳಾದ ತಗೋರಿ ಅಥವಾ ರಿಪೇರ್ ಮಾಡಿಸಬಹುದ್ರಿ. ರಿಪೇರ್ ಮಾಡುವಂತ ವಸ್ತುಗಳಿಗೆ ಹಾಳಾದ ತಗೋವಂತ ವಸ್ತುಗಳಿಗೆ ನಾವು ಸೇಫ್ಟಿ ಅಂತ ಮಾಡ್ಕೊಂಡಿವ್ರಿ ಸರ್. ಆದ್ರೆ ಮನೆಯೊಳಗೆ ಅನಾಹುತ ಮಾಡುವಷ್ಟೇ ಹೋದ್ರಿ. ಮನೆಯೊಳಗೆ ಅನಾಹುತ ಮಾಡುವಷ್ಟೇ ಹೋದ್ರಿ ಸರ್. ಗ್ಯಾಸ್ ಸಿಲಿಂಡರ್ ಹಾಕ್ರಿ. ಇವ್ ಟಿವಿ ಆಗ್ಲಿ ಮೊಬೈಲ್ ಆಗ್ಲಿ ಫ್ರಿಜ್ ಆಗ್ಲಿ ಇವೇನಾದ್ರು ಹಾಳಾದ್ರೆ ತಗೋತೀವ್ರಿ ನಾವು, ಇಲ್ಲಾರ ವಾಪಸ್ ರಿಪೇರಿ ಮಾಡಿಸ್ತೀವ್ರಿ. ಇದೇನಾದ್ರು ಮನೆಯೊಳಗೆ ಬ್ಲಾಸ್ಟ್ ಆತನ ಏನ್ ಮಾಡಕ್ ಬರ್ತದ್ರಿ? ಏನು ಮಾಡಕ್ ಬರಂಗಿಲ್ಲ. ಅದಕ್ಕೋಸ್ಕರ ನಾವ್ ಏನ್ ಮಾಡಿವ್ರಿ, ಸಿಲಿ ವಸ್ತುಗಳಿಗೆ ಏನ್ ಸೇಫ್ಟಿ ಮಾಡ್ಕೊಂತೀವಲ್ರಿ ಅಂತ ಬಿಟ್ಟ ಮೊದಲು ಇದಕ್ ಸೇಫ್ಟಿ ಮಾಡ್ಕೋಬೇಕ್ರಿ ಸರ್. ಸರ್ ಇದಕ್ಕೇನ ಸೇಫ್ಟಿ ಮಾಡ್ಕೋಬೇಕಂತ ಗೊತ್ತ್ರಿ ನಿಮ್ಗ? ಅದೇ ಅಲ್ರಿ ನೀವು ಹೇಳಿದ್ದ. ಹಾ ರೀ, ಚೆಕ್ ಮಾಡಿ ತಗೋಬೋದ್ರಿ. ಕರೆ ಯಾವ ಭಾಗದಾಗ ಎಲ್ಲಿ ಲೀಕೇಜ್ ಆಕಂತ ಹೇಳಕ್ ಬರಂಗಿಲ್ರಿ. ಯಾವ ಪ್ರೆಷರ್ ಯಾವ ಪೈಪ್ ಕೇತದ ಹೇಳಕ್ ಬರಂಗಿಲ್ರಿ. ಯಾವ ಭಾಗ ಎಲ್ಲಿ ಕಡಿತ ಅಂತ ಹೇಳಕ್ ಬರಂಗಿಲ್ರಿ. ಮತ್ತ ಅದಕ್ಕೆ ನಾವು ಸೇಫ್ಟಿ ಮಾಡ್ಕೋಬೇಕಂತ ಗೊತ್ತ್ರಿ ನಿಮ್ಗ? ಇಲ್ರಿ. ಇತ್ತೀಚೆಗೆ ಅನಾಹುತಗಳು ಬಹಳ ಆಗ್ತಾವಂತಲೇ ಅನಾಹುತಗಳನ್ನ ತಪ್ಪಿಸೋ ಸಲುವಾಗಿ HMS ಗವರ್ಮೆಂಟ್ ಅಥಾರಿಟಿ ಅವ್ರು ಏನ್ ಮಾಡ್ಯಾರಿ, ಸೇಫ್ಟಿ ಗ್ಯಾಸ್ ಡಿವೈಸ್ ನ ಪ್ರೊಡ್ಯೂಸ್ ಮಾಡ್ಯಾರಿ ಸರ್. ಸೇಫ್ಟಿ ಗ್ಯಾಸ್ ಡಿವೈಸ್ ಗೊತ್ತ್ರಿ? ಸರ್ ಇದನ್ನೆಲ್ಲಾದ್ರೂ ನೋಡ್ರಿ. ನೋಡಿರಿ ಮತ್ತೆ ಯಾಕೆ ಸೇಫ್ಟಿ ಮಾಡ್ಕೊಂಡಿಲ್ಲ? HP ಗ್ಯಾಸ್ ಇದ್ರೊಳಗೆ ನೋಡಿನ್ರಿ, ಡೋರ್. ಹಾ ನೋಡಿರಿ ಸರ್, ಮತ್ತೆ ಯಾಕೆ ಸೇಫ್ಟಿ ಮಾಡ್ಕೊಂಡಿಲ್ರಿ ನೀವು? ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ನಮಗೆ, ಅದಕ್ಕೆ ಮಾಡಿಲ್ಲ. ಗೊತ್ತಿಲ್ಲ ಸರಿ. ಸೇಫ್ಟಿ ಗ್ಯಾಸ್ ಡಿವೈಸ್ ಅಂತ್ರಿ ಇದ್ರ 3-4 ಅನುಕೂಲ ಅದಾವ. 3-4 ರೀ. ಯಾವ ಅಂದ್ರೆ ನಿಮ್ ಗ್ಯಾಸ್ ಎಷ್ಟೈತಿ ಎಷ್ಟಿಲ್ಲ, ಯಾವಾಗ ಮುಗಿತೈತಿ ಯಾವಾಗಿಲ್ಲ, ಯಾವಾಗ ಬುಕ್ಕಿಂಗ್ ಮಾಡ್ಕೋಬೇಕಂತ ತೋರಿಸ್ಕೊಡ್ರಿ ಸರ್. ಇದೊಂದು ಅನುಕೂಲ ರೀ. ಇದು ಕುಣ್ಸಾಂತ್ಲಿ ನೋವು ಹಿಡ್ಕೊಂಡ ಬರ್ನರ್ ವರೆಗೆ ಯಾವುದೇ ಬಾದ ಪೈಪ್ ಕಟ್ ಆತ, ಲೀಕೇಜ್ ಆತ, ಇಲಿ ಕಡಿತಾನ, ಎಲ್ಲೇ ಪೈಪ್ ಕಟ್ ಆತ, ಲೀಕೇಜ್ ಆತಂದ್ರ ಆಟೋಮೆಟಿಕ್ ಆಗಿ ಲಾಕ್ ಮಾಡಿ ಸೇಫ್ಟಿ ಮಾಡೋದು ಸರ್. ಇದೊಂದು ಅನುಕೂಲ ರೀ. ಇದು ಕುಣ್ಸಾಂತ್ಲಿ 8 ರಿಂದ 10 ದಿವಸ ಮತ್ತೆ ಎಕ್ಸ್ಟ್ರಾ ಬರ್ತದೆ ಸರ್ ಗ್ಯಾಸ್. ಇದೊಂದು ಅನುಕೂಲ ರೀ ಸರ್. ಇನ್ನೊಂದು ಅನುಕೂಲ ಐತ್ರಿ, ನಿಮ್ಗೆ ಗ್ಯಾಸ್ ಏಜೆನ್ಸಿಯರ್ ಆಗ್ಲಿ ಯಾರೇ ತಂದ್ ಕೊಡೋರು ಗ್ಯಾಸ್ ತಂದ್ ಕೊಡೋರ ನಿಮ್ಗೆ ಗ್ಯಾಸ್ ಪೂರ್ತಿ 15 kg ಗ್ಯಾಸ್ ಫುಲ್ ಕೊಡ್ತಾರ. ಏನ್ ಗ್ಯಾರಂಟಿ ರೀ? ಕಮ್ಮಿನ್ ಕೊಡ್ಬೋದಲ್ರಿ? ಕಮ್ಮಿನ್ ಕೊಡ್ತಾರಿ. ಅದಕ್ಕ ಲಘು ಮುಗಿತೈತ್ರಿ. ನೀವು 15 ದಿವಸದಾಗ ಮುಗಿತು, ತಿಂಗಳದಾಗ ಮುಗಿತು ಅಂತೀರಿ. ಹಾ ರೀ. ಆದ್ರೆ ಇದು ಕರೆಕ್ಟ್ ಆಗಿ ತೋರಿಸ್ಕೊಡ್ತೈತ್ರಿ. ಅವ್ರು ಗ್ಯಾಸ್ ಎಷ್ಟು ಕೊಟ್ಟಾರೋ, 15 kg ಕೊಟ್ಟಾರೋ, ಏನ್ ಕಮ್ಮಿ ಕೊಟ್ಟಾರೋ, ಏನ್ ಜಾಸ್ತಿ ಕೊಟ್ಟಾರೋ ಎಲ್ಲ ಕರೆಕ್ಟ್ ಆಗಿ ತೋರಿಸ್ಕೊಡ್ತೇವೆ ಸರ್. ಈ ರೀತಿ 3-4 ಅನುಕೂಲಗಳು. ಇದನ್ನ ಯಾವ ತರ ಅಂದ್ರೆ ನಾವು ನಾರ್ಮಲ್ ರೆಗ್ಯುಲೇಟರ್ನ ಯಾವ ತರ ಕುಣಿಸ್ಕೋತೀವಿ ನೋಡ್ರಿ, ಅದೇ ರೀತಿ ಕುಣಿಸ್ಕೋಬೇಕ್ರಿ ಸರ್. ಕುಣಿಸ್ಕೊಂಡ್ರಿ ಅವ್ರಿಗೆ ಸರ್ ಕಾಣಿಸಾಕ್ತೀನಿ ಸರ್. ನೋಡ್ರಿ ಇದನ್ನ ಕುಣಿಸೇನ್ರಿ. ಇದು ಬಟನ್ ಬಂದೈತ್ರಿ. ನಾ ಇಲ್ಲಿ ಉರಿ ಹಚ್ಚಿ ಹತ್ತತ್ತೇನ್ರಿ. ಇದು ಈ ಕಡೆ ಮುಂದೆ ಬರ್ಕಾಪ ಸರ್. ಇದು ಬಟನ್ ಬಂದೈತ್ರಿ. ಈಗ ನಾ ಉರಿ ಹಚ್ಚಿ ಹತ್ತತ್ರಿ. ಬಟನ್ ಬಂದೈತ್ರಿ. ಈಗ ಇಲ್ಲಿ ಉರಿ ಹಚ್ಚಿ ಹತ್ತತ್ತೇನ್ರಿ. ಹತ್ತಂಗಿಲ್ರಿ. ಯಾಕೆ ಹತ್ತಂಗಿಲ್ರಿ? ಇದು ಬಂದೈತ್ರಿ. ಅದು ಚಾಲೂ ಮಾಡಿರ್ರಿ, ಹತ್ತತ್ರಿ. ನೋಡ್ರಿ ಹತ್ಬೇಕಾಗಿತ್ರಿ. ಯಾಕೆ ಹತ್ಲಿಲ್ರಿ? ಸರಿ, ಸೇಫ್ಟಿ ಗ್ಯಾಸ್ ಡಿವೈಸ್ ಅಂತ್ರಿ. ಮ್ಯಾಗ ಓಪನ್ ಇತ್ತ, ಲೀಕೇಜ್ ಇತ್ತನ ಒಂದ್ ಹನಿನೂ ಗ್ಯಾಸ್ ನ ಬಿಟ್ಟು ಕೊಡಂಗಿಲ್ರಿ, ಅನಾಹುತ ಆಗಕ್ ಬಿಡಂಗಿಲ್ರಿ. ಆ ರೀತಿ ಸೇಫ್ಟಿ ಡಿವೈಸ್ ಐತ್ರಿ. ಅದ್ರ ಮ್ಯಾಗ ನಮ್ ರೆಗ್ಯುಲೇಟರ್ ಈ ತರ ಜೋಡಿಸ್ಕೋಬೇಕ್ರಿ ಸರ್. ನೋಡ್ರಿ ಸರ್, ಸೇಫ್ಟಿ ಡಿವೈಸ್ ಕಾಪನ್ ಚಾಲು ಮಾಡಿ ರೆಗ್ಯುಲೇಟರ್ ಕಾಪನ್ ಚಾಲು ಮಾಡ್ತೇನ್ರಿ. ಇನ್ನು ಗ್ಯಾಸಿಗೆ ಜೋಡಿಸಿರ್ತೇನ್ರಿ
ಸರ್ ನೋಡ್ರಿ 2 ಬಟನ್ ಚಾಲೂ ಅದಾವ್ರಿ. ಇದು ಬಟನ್ ಹಚ್ಚಿರ ಇಲ್ಲಿ ಉರಿ ಹಚ್ಚಿರ ಹತ್ತತ್ತೇನ್ರಿ? ಹತ್ತಂಗಿಲ್ರಿ. ಯಾಕೆ ಹತ್ತಂಗಿಲ್ಲ? ನೀವು ಮೊಬೈಲ್ ಓಪನ್ ಮಾಡ್ಕಿಂತ ಮೊದಲು ಏನ್ ಮಾಡ್ತೀರಿ ಸರ್? ಪರ್ಮಿಷನ್ ಅಂತ ಕೊಡ್ತೀರಿ, ಲಾಕ್ ಅಂತ ತೆಗಿತೀರಲ್ರಿ. ಇದಕ್ಕೂ ಕೂಡ 3 ಸತಿ ಒತ್ತಿ ಪರ್ಮಿಷನ್ ಕೊಡ್ಬೇಕ್ರಿ. ನೋಡ್ರಿ 3 ಸತಿ ಒತ್ತಿದಾಗ ಎಲ್ಲಿ ಬತ್ರಿ? ಮ್ಯಾಗ ಬತ್ರಿ. ಪರ್ಮಿಷನ್ ತಗೋತ್ರಿ, ಈಗ ಉರಿ ಹಚ್ಚಿರ ಹತ್ತತ್ರಿ. ಉರಿ ಹಚ್ಚಿರ ಹತ್ತಿತ್ರಿ. ಸರ್ ಮನೆಯೊಳಗೆ ಗ್ಯಾಸ್ ಕಟ್ಟೈತ್ರಿ, ಗ್ಯಾಸ್ ಕಟ್ಟೈತ್ರಿ. ಇವ್ರ ಕಾಕುಗಳು ಏನ್ ಮಾಡ್ತಾರಿ? ಹಬ್ಬ ಹರಿದಿನ ಬಂದಾಗ ಅಡಿಗೆ ಜಾಸ್ತಿ ಇರ್ತದೆ, ತೆಳಗ ಮ್ಯಾಗ ಇಟ್ಕೊಂಡ್ ಅಡಿಗೆ ಮಾಡ್ತಾರಿ. ತೆಳಗ ಮ್ಯಾಗ ಇಟ್ಕೊಂಡ್ ಅಡಿಗೆ ಮಾಡಾಕ್ತಿರ್ತಾರ್ರಿ. ಇಲ್ಲ ಕೈಕಾಲ್ ನುಸ್ತಾವ ತೆಳಗ ಮ್ಯಾಗ ಮಾಡಾಕ್ತಿರ್ತಾರಿ. ಗ್ಯಾಸ್ ಕಟ್ಟಿ ತೊಳಿತ್ ಮುಂದೆ ಪರಿಶಿ ವರ್ಷತ್ ಮ್ಯಾಗ ಕೆಳಗ ಆ ಕಡೆ ಮಾಡಾಕ್ತಿರ್ತಾರ ಸರ್. ಸರ್ ಮ್ಯಾಗ ಕೆಳಗ ಆ ಕಡೆ ಮಾಡುವಾಗ ಅಳಗಡೆಗೆ ಏನಾರು ಲೂಸ್ ಆಗ್ಬೋದ್ರಿ, ಸಡ್ಲ್ ಆಗ್ಬೋದ್ರಿ. ಎಕ್ಸಾಂಪಲ್ ಈಗ ಉರಿ ಬೆಂಕಿ ಒಳಗೆ ಪ್ರೆಷರ್ಲಿ ಪೈಪ್ ಹೋದ್ ಕಿತ್ತಂದ್ರ ಅಕಸ್ಮಾತ್ ಏನಾಗ್ಬೋದ್ರಿ? ಬ್ಲಾಸ್ಟ್ ಆಗೋ ಇದನ್ನ ಇರ್ತೈತ್ರಿ, ಆಗ್ಬೋದ್ರಿ, ಚಾನ್ಸಸ್ ಇರ್ತೈತ್ರಿ. ಸರ್ ನೋಡ್ರಿ ಈಗ ಎಕ್ಸಾಂಪಲ್ ಉರಿ ಬೆಂಕಿ ಒಳಗೆ ಪೈಪ್ ಕಿತ್ತಂದ್ರೆ ಏನಾಗ್ಬೋದ್ರಿ? ಬ್ಲಾಸ್ಟ್ ಆಕೈತ್ರಿ. ನೋಡ್ರಿ ಸರ್ ನಾ ಉರಿ ಬೆಂಕಿ ಒಳಗೆ ಪೈಪ್ ಕಿತ್ತನ್ರಿ, ಏನಾಕೈತಿ ನೋಡ್ರಿ? ಕರಿಮೂಳೆ ಎಲ್ಲೈತ್ರಿ? ಮ್ಯಾಗ ಐತ್ರಿ. ನೋಡ್ರಿ ಏನಾತ್ರಿ? ಇದು ಆಟೋಮೆಟಿಕ್ ಆಗಿ ಲಾಕ್ ಆತ್ರಿ ಸರ್. ಇಲ್ಲಿದಕ್ಕಿತ್ತು ಇಲ್ಲೇ ಹಿಡ್ದನ್ರಿ, ನಾ ಉರಿ ಹತ್ಕೋಬೇಕಾಗಿತ್ರಿ. ಯಾಕೆ ಹತ್ಕೊಲಿಲ್ರಿ? ಸೇಫ್ಟಿ ಐತಿನ್ರಿ. ಅಂದ್ರೆ ಯಾವುದೇ ಬಾಳ ಪ್ರೆಷರ್ಲಿ ಪೈಪ್ ಕೀಳಿ ಎಲ್ಲೇ ಲೀಕೇಜ್ ಆಗಲಿ ಆಟೋಮೆಟಿಕ್ ಆಗಿ ಲಾಕ್ ಆಗಿ ನಮ್ಮನ್ನ ಸೇಫ್ಟಿ ಮಾಡ್ತೈತ್ರಿ. ಈ ರೀತಿ ಸೇಫ್ಟಿ ಲಾಕ್ ಐತ್ರಿ. ಎಕ್ಸಾಂಪಲ್ ನೋಡ್ರಿ ಪೈಪ್ ಕಿತ್ತು ಬಿದ್ದತ್ರಿ, ನಾ ಎಷ್ಟೇ ಸರ್ತಿ ಒತ್ತಿ ಪರ್ಮಿಷನ್ ಕೊಟ್ರು ಕೂಡ ಈ ಕರಿಮೂಳ್ ಮ್ಯಾಗ ಆಗ್ತತ್ರಿ? ಇಲ್ರಿ. ಯಾಕೆ ಹೇಳತ್ರಿ? ಮುಂದ್ ಲೀಕೇಜ್ ಐತಿ, ನಾ ಪರ್ಮಿಷನ್ ಕೊಡಂಗಿಲ್ಲ ಅಂತ ಹೇಳ್ತತ್ರಿ. ಅದೇ ಎಕ್ಸಾಂಪಲ್ ನಾಕ್ ಮಾಡ್ರಿ ಸರ್. ಇದನ್ನ ಸರ್ ನಾಕ್ ಮಾಡ್ರಿ, ಇದನ್ನ 3 ಸತಿ ಒತ್ತಿ ಪರ್ಮಿಷನ್ ಕೊಡ್ತೇನ್ರಿ. ಗ್ಯಾಸಿಗೆ ಜಡ್ಸ್ಕೊಂಡ್ ತಿಳ್ಕೊರಿ. ಯಾವುದೇ ಬಾದಾಗಿ ಇಲಿ ಕಡಿಲಿ ಎಲ್ಲೇ ಲೀಕೇಜ್ ಆಗಲಿ ಪೈಪ್ ಕಟ್ ಆಗಲಿ ಎಲ್ಲೇ ಸೀಳ್ರಿ ಸರ್, ಲೀಕೇಜ್ ಮಾಡ್ರಿ ಆಟೋಮೆಟಿಕ್ ಲಾಕ್ ಆಗಿಬಿಡತ್ರಿ. ಒಂದ್ ಕ್ಷಣ ಸಾಕ್ರಿ, 1 ಸೆಕೆಂಡ್ ಸಾಕ್ರಿ, ಆಟೋಮೆಟಿಕ್ ಲಾಕ್ ಮಾಡಿ ನಮ್ಮನ್ನ ಸೇಫ್ಟಿ ಮಾಡ್ತೈತ್ರಿ. ಈ ರೀತಿ ಸೇಫ್ಟಿ ಲಾಕರ್ ಐತ್ರಿ. ಅದ ನಮ್ ಸೇಫ್ಟಿ ಲಾಕರ್ ಐತಿ ಅಂತ ನಾವು ಉರಿ ಬೆಂಕಿ ಒಳಗೆ ಪೈಪ್ ಅಂತಲೇ ಆಟೋಮೆಟಿಕ್ ಆಗಿ ಲಾಕ್ ಆಗಿತ್ರಿ. ಅದ ನಮ್ ರೆಗ್ಯುಲೇಟರ್ ಅಷ್ಟ ಆಗಿತ್ತಂದ್ರೆ ಏನಾಕೈತ್ರಿ? ಏನಾಕೈತ್ರಿ ಸರ್? ನಮ್ ರೆಗ್ಯುಲೇಟರ್ ಅಷ್ಟ ಐತೆ ಇಟ್ಬಿಟ್ಟು ಈ ತರ ಗ್ಯಾಸ್ನ ಡೈರೆಕ್ಟ್ ಆಗಿ ಬಿಟ್ಕೊಡಿ ಸರ್. ನೋಡ್ರಿ ಈ ತರ ಗ್ಯಾಸ್ನ ಬಿಟ್ಕೊಡ್ತಂದ್ರೆ ಯಾರಾದ್ರೂ ಧೈರ್ಯ ಮಾಡಿ ಆಸಕ್ ಯಾರಾದ್ರೂ ಧೈರ್ಯ ಮಾಡ್ತಾರ್ರಿ? ಇಲ್ರಿ. ಉರಿ ಹತ್ಕೋತ ಎಲ್ಲಾರು ಹೊರಗೆ ಓಡಾಕ್ ಹೋಗ್ತಾರ್ರಿ. ಇದಕ್ಕೆ ಏನಾದ್ರು ಬರ್ತಾನೋ ಒಮ್ಮೆ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರ್ತೈತ್ರಿ. ಆಗ ನಮ್ಮ ಮಷಿನ್ ಏನ್ ಮಾಡ್ತೈತಿ, ಯಾವುದೇ ಭಾಗ ಲೀಕೇಜ್ ಆದ್ರೆ ಪೈಪ್ ಕಟ್ ಆದ್ರೆ ಆಟೋಮೆಟಿಕ್ ಆಗಿ ಲಾಕ್ ಆತರ ಆಕಂತ ನೋಡ್ರಿ. ಈ ತರ ಲಾಕ್ ಸಿಸ್ಟಮ್ ಯಾವುದೇ ಭಾಗ ಹಾಕ್ರಿ, ಎಲ್ಲೇ ಲೀಕೇಜ್ ಆಗಲಿ ಪೈಪ್ ಉರಿ ಬೆಂಕಿ ಒಳಗೆ ಪೈಪ್ ಕೇಳಿ ಎಲ್ಲೇ ಲೀಕೇಜ್ ಆಗಲಿ ಆಟೋಮೆಟಿಕ್ ಆಗಿ ಲಾಕ್ ಮಾಡಿ ಸೇಫ್ಟಿ ಮಾಡ್ತೈತ್ರಿ. ಈ ರೀತಿ ಸೇಫ್ಟಿ ಲಾಕರ್ ಐತ್ರಿ. ನಮ್ಮ ಇನ್ನೊಂದ್ ಹೇಳ್ರಿ, ಅಲ್ಲಿ ಆನ್ ಮಾಡಿಟ್ಟಿರ್ತಾರ, ಇಲ್ಲಿ ಆನ್ ಇಟ್ಟಿರ್ತಾರ, ಆಮೇಲೆ ಹಚ್ತಾರ, ಅದಕ್ಕೆ ಏನಾಗ್ತೈತ್ರಿ? ಅದ್ನ ಹೇಳ್ತೇನ್ರಿ ಸರ್. ನೋಡ್ರಿ ಇದನ್ನ ಉರಿ ಬೆಂಕಿ ಒಳಗೆ ಪೈಪ್ ಅಂತ ಲಾಕ್ ಆಗಿದ್ರಿ, ನಾ 3 ಸತಿ ಒತ್ತಿ ಪರ್ಮಿಷನ್ ಕೊಡ್ತೇನ್ರಿ. ನೀವ್ ಆಗ್ತಿರ್ಬೇಕ್ರಿ. ಇದನ್ನ 2 ಸತಿ ಒತ್ತೋದಂತೆ ಏನಿಲ್ರಿ ಸರ್. ಇದು ಗ್ಯಾಸ್ ಏನ್ ತುಂಬ್ಕೊಂಡ್ ಬರ್ತೀವಿ ನೋಡ್ರಿ, ತುಂಬ್ಕೊಂಡ್ ಬಂದ ಇದನ್ನ ಕುಣಿಸಿ 3 ಸತಿ ಒತ್ತಿ ಪರ್ಮಿಷನ್ ಕೊಟ್ರೆ ಮುಗಿದ್ ಹೋದ್ ಸರ್. ಗ್ಯಾಸ್ ಟಾಕೆ ಮುಗಿತಕ ಇದ್ರ ಕಡೆ ಕೈ ಹಚ್ಚೋ ಅವಶ್ಯಕತೆ ಇಲ್ರಿ. ಮುಂಜಾನೆ ಚಾಲು ರಾತ್ರಿ ಬಂದ್ ಮಾಡೋ ಅವಶ್ಯಕತೆ ಇಲ್ರಿ. ಏನಿದ್ರು ಇಲ್ಲೇ ಬಂದ್ ಮಾಡೋ ಇಲ್ಲೇ ಚಾಲು ಮಾಡಿದ್ರಿ. ಯಾಕಂದ್ರೆ ಯಾವುದೇ ಭಾಗ ಲೀಕೇಜ್ ಆತ ಆಟೋಮೆಟಿಕ್ ಆಗಿ ಇದೇ ಲಾಕ್ ಮಾಡ್ತದ, ನಾವು ಬಂದ ಚಾಲು ಮಾಡೋ ಅವಶ್ಯಕತೆನೇ ಇಲ್ರಿ. ನೋಡ್ರಿ ಉಕಸ್ಲಾರ ಯಾರು ಅಡಿಗೆ ಮಾಡಕ್ ಆಕೈತ್ರಿ? ಯಾರು ಮಾಡಕ್ ಆಕೈತ್ರಿ? ಇಲ್ರಿ. ಉಕ್ಕಿದಾಗ ಏನೇ ಇರ್ತೈತ್ರಿ, ಒಲಿ ಈ ತರ ಉಕ್ಕಿ ಒಲಿ ಆಗೈತ್ರಿ. ಬಟನ್ ಚಾಲೂನ ಐತ್ರಿ. ಗ್ಯಾಸ್ನ ಬಿಟ್ಕೊಡ ಆಗ್ತೈತ್ರಿ. ನೀವು ಉಕ್ಕಿ ಆರಿಸಿ ಎಲ್ಲಾರು ಹೊರಗಡೆ ಕೆಲಸದಾಗ ಬೀಜಿ ಇದ್ದಿರ್ತಿಕೋರಿ, ಉಕ್ಕಿ ಯಾರೈತ್ರಿ ಇದು ಮನೆ ತುಂಬಾ ವಾಸ ಆಗತ್ತಿಕೋರಿ. ಇದ ಲೀಕೇಜ್ ಆಗಿಲ್ರಿ, ನಿಮ್ಗೆ ವಾಸ ಬಲ್ರಿ, ವಾಸ ಬರಂತ ಹೇಳಿ ಸರ್. ಬಟನ್ ಚಾಲೂನ ಐತ್ರಿ, ಗ್ಯಾಸ್ನ ಬಿಟ್ಕೊಡ ಆಗ್ತೈತ್ರಿ, ವಾಸ ಬರಂತ ಹೇಳಿ ಸರ್. ನೀವು ಮೊದಲು ಗ್ಯಾಸ್ ಯಾವಾಗ ಮುಗಿತೈತಿ ಯಾವಾಗಿಲ್ಲ ಅಂತ ಯಾವ ರೀತಿ ತಿಳ್ಕೊತಿದ್ರಿ? ಹೆಂಗ್ ತಿಳ್ಕೊತಿದ್ರಿ? ಒಮ್ಮೆ ಆರ್ತಿತ್ರಿ, ಅಡಿಗೆ ಅರ್ಧಾಕ್ ನೀಲ್ ಅಂತಲೇ ನಿಮ್ಗೆ ಗೊತ್ತಾಕೈತ್ರಿ ಗ್ಯಾಸ್ ಮುಗಿತೈತಿ. ಸರ್ ನೋಡ್ರಿ ಇಲ್ಲಿ ಮ್ಯಾಗೊಂದ್ ಪಾಯಿಂಟ್ ಕೆಳಗೊಂದ್ ಪಾಯಿಂಟ್ ಕಾಣ್ಸಾಕತ್ರಿ ಸರ್. ಈ ಮ್ಯಾಗಿನ್ ಪಾಯಿಂಟ್ ಕರಿಮೂಳ್ ಟಚ್ ಇತ್ತ 15 kg ಗ್ಯಾಸ್ ಫುಲ್ ಐತಿ ತಿಳ್ಕೊದ್ರಿ. ನಾವು ಗ್ಯಾಸ್ನ ಯಾವ ತರ ಯೂಸ್ ಮಾಡ್ತೀವಿ ನೋಡ್ರಿ, ಗ್ಯಾಸ್ ಯಾವ ತರ ಮುಕ್ಕೋತ್ ಬರ್ತದ ನೋಡ್ರಿ, ಆ ತರ ಕರಿಮೂಳ್ ಕೆಳಗೆ ಇಳ್ಕೋತ್ ಬರ್ತೈತ್ರಿ. ಕೆಳಗೆ ಇಳ್ಕೋತ್ ಬಂದ ರೆಡ್ ಮಾರ್ಕ್ ಟಚ್ ಹತ್ರ ಗ್ಯಾಸ್ ಬುಕ್ಕಿಂಗ್ ಮಾಡ್ಕೋಬೇಕ್ರಿ. 0 ಪಾಯಿಂಟ್ ಬಂದ ಗ್ಯಾಸ್ ಮುಗಿತೈತಿ ತಿಳ್ಕೊದ್ರಿ. ಈ ರೀತಿ ತೀಸ್ಕೊಡ್ತದ್ರಿ ಸರ್. ನೋಡ್ರಿ ಮ್ಯಾಗಿನ್ ಪಾಯಿಂಟ್ ಕರಿಮೂಳ್ ಟಚ್ ಇತ್ತ 15 kg ಗ್ಯಾಸ್ ಫುಲ್ ಐತಿ ತಿಳ್ಕೊದ್ರಿ. ನಾವು ಗ್ಯಾಸ್ನ ಯಾವ ತರ ಯೂಸ್ ಮಾಡ್ತೀವಿ ನೋಡ್ರಿ, ಗ್ಯಾಸ್ ಯಾವ ತರ ಮುಕ್ಕೋತ್ ಬರ್ತದ ನೋಡ್ರಿ, ಆ ತರ ಕರಿಮೂಳ್ ಕೆಳಗೆ ಇಳ್ಕೋತ್ ಬರ್ತೈತ್ರಿ. ಇಳ್ಕೋತ್ ಬಂದ ರೆಡ್ ಮಾರ್ಕ್ ಟಚ್ ಹತ್ರ ಗ್ಯಾಸ್ ಬುಕ್ಕಿಂಗ್ ಇದೊಂದ್ 4 kg ಗ್ಯಾಸ್ ಮುಗ್ದೈತಿ ನೋಡ್ರಿ. ಇದು ನೋಡ್ರಿ ಈ ರೆಡ್ ಮಾರ್ಕ್ ಟಚ್ ಹತ್ರ ಗ್ಯಾಸ್ ಬುಕ್ಕಿಂಗ್ ಮಾಡ್ಕೋಬೇಕ್ರಿ. ಇನ್ನೊಂದು 8 ದಿವಸದಾಗ ನಿಮ್ ಗ್ಯಾಸ್ ಮುಗಿತೈತಿ ತಿಳ್ಕೊದ್ರಿ. 0 ಪಾಯಿಂಟ್ ಬಂದ ಗ್ಯಾಸ್ ಮುಗಿತೈತಿ ತಿಳ್ಕೊದ್ರಿ. ಈ ರೀತಿ ತೀಸ್ಕೊಡೋದು ಸರ್. ಇದೊಂದು ಅನುಕೂಲ ರೀ. ಇದು ಕುನ್ಸಾತ್ಲೆ ಯಾವುದೇ ಭಾಗ ಲೀಕೇಜ್ ಆತ ಆಟೋಮೆಟಿಕ್ ಆಗಿ ಲಾಕ್ ಆಗುತ್ತೆ ನೋಡ್ರಿ. ನೀವು ಉರಿಯೋ ಬೆಂಕಿ ಒಳಗೆ ಪೈಪ್ ಕಿತ್ತಿನ್ರಿ ಆಟೋಮೆಟಿಕ್ ಆಗಿ ಲಾಕ್ ಆಗ್ತಾರೆ ಸರ್. ನೀವು ನಾಕ್ ಮಾಡಿ ಹಿಡಿದ್ರಿ ಯಾವುದೇ ಭಾಗ ಲೀಕೇಜ್ ಆದ್ರೆ ಆಟೋಮೆಟಿಕ್ ಆಗಿ ಲಾಕ್ ಆಗುತ್ತೆ ನೋಡ್ರಿ. ಈ ತರ ಲಾಕ್ ಸಿಸ್ಟಮ್ ಐತ್ರಿ. ಇದು ಕುನ್ಸಾತ್ಲೆ 8 ರಿಂದ 10 ದಿವಸ ಎಕ್ಸ್ಟ್ರಾ ಬರ್ತೈತಿ ಏನಲ್ರಿ. 8 ರಿಂದ 10 ದಿವಸ ಎಕ್ಸ್ಟ್ರಾ ಹೆಂಗ್ ಬರ್ತದೆ ಅಂತ ಕೇಳ್ಬೋದ್ರಿ ಸರ್. ಇದು ಫಂಕ್ಷನ್ ದಾಗ ಏನ್ ಮಾಡ್ತಾರ್ರಿ, ಬಿಸಿನೀರಾಗಿ ಅಡಿಗೆ ಮಾಡಾಕ್ತಿರ್ತಾರ ನೋಡ್ರಿ.
ಬಿಸಿನೀರಾಗಿ ಇಟ್ಟು ಅಡಿಗೆ ಮಾಡಾಕ್ತಿರ್ತಾರ ನೋಡಿರ್ತೀರಿ. ಬಿಸಿಲಿನಾಗ ಅಂದ್ರೆ ಗ್ಯಾಸ್ 8ರಿಂದ 10 ದಿವಸ ಎಕ್ಸ್ಟ್ರಾ ಬರ್ತೈತಿ ಹಿಂಗಲ್ರಿ. 8ರಿಂದ 10 ದಿವಸ ಎಕ್ಸ್ಟ್ರಾ ಹೆಂಗ್ ಬರ್ತೈತೆ ಅಂತ ಕೇಳ್ಬೋದ್ರಿ ನೀವು. ಸರ್ ಇದು ಫಂಕ್ಷನ್ದಾಗ ಅದು ಅಡಿಗೆ ಮಾಡಿ ಅವ್ರು ಏನ್ ಮಾಡ್ತಾರಿ, ದೊಡ್ಡ ದೊಡ್ಡ ಫಂಕ್ಷನ್ದಾಗ ಬಿಸಿನೀರಾಗಿ ಇಟ್ಟು ಅಡಿಗೆ ಮಾಡಾಕ್ತಿರ್ತಾರೆ ನೋಡ್ರಿ. ಬಿಸಿನೀರಾಗಿ ಇಟ್ಟು ಮಾಡಾಕ್ತಿರ್ತಾರ ನೋಡ್ರಿ ಅಲ್ರಿ. ಗ್ಯಾಸ್ ಹಾ ರೀ, ಈ ಟಾಕೆ ರೀ. ನೋಡಿಲ್ರಿ? ಇಟ್ಟಿರ್ತಾರ್ರಿ ದೊಡ್ಡ ದೊಡ್ಡ ಫಂಕ್ಷನ್ದಾಗ ಅಡಿಗೆ ಮಾಡವ್ರಿ. ನೋಡಿರ್ತೀರಿ ಹೌದೇನ್ರಿ ಸರ್? ಏನಾಗಿರ್ತದೆ, ತಳಬಾದ ಗಟ್ಟಿ ಆಗಿದೆ ಸರ್. ಗ್ಯಾಸ್ ಗಟ್ಟಿ ಆಗಿರೋ ಗ್ಯಾಸ್ ಕರೀಲಿ, ಇನ್ನಟ್ ಗ್ಯಾಸ್ ನ ಬಿಟ್ಕೊಳ್ಳಿ ಅನ್ನೋ ಉದ್ದೇಶಕ್ಕಾಗಿ ಅವ್ರು ಬಿಸಿನೀರಾಗಿ ಇಟ್ಟಿರ್ತಾರೆ. ನೀವು ಅದು ಮನೆಯೊಳಗೆ ಟ್ರೈ ಮಾಡ್ತೀರಿ ಇಲ್ರಿ? ನಾವೇನ್ ಮಾಡ್ತೀರಿ, ಗ್ಯಾಸ್ ಮುಗಿದ ಡೈರೆಕ್ಟ್ ಬಿಟ್ಕೊಡ್ತೀವಿ, ಬೇರೆ ತರ್ತೀರಿ. ಆರ್ತಿ ಮಾಡಂತ ನಮಗ ಲಾಸ್ ಐತ್ರಿ. ತಳಬಾದಾಗ ಏನಾಗಿರ್ತದೆ ಕಾಕ್ರಿ, ಅರ್ಧ ಕೆಜಿ 1.5 kg 2 kg ಗ್ಯಾಸ್ ಗಟ್ಟಿ ಆಗಿ ಕುಂತಿರ್ತೈತ್ರಿ. ನಾವು ಗ್ಯಾಸ್ ಮುಗಿದ ಡೈರೆಕ್ಟ್ ಬಿಟ್ಕೊಡ್ತೀವಿ. ಬಿಟ್ಕೊಟ್ಟಿದ್ರೆ ಅವ್ರು ಏನ್ ಮಾಡ್ತಾರೆ, ತಗೊಂಡಾರ ಅದನ್ನೇ ಕರಗಿಸ್ತಾರೆ ಸರ್. ಕರಗಿಸಿ ಅದ್ರ ಮ್ಯಾಗ ಇನ್ನೊಂದು 12-13 kg ಗ್ಯಾಸ್ ಹಾಕಿ 15 ಸಿಲಿಂಡರ್ ನಮಗ್ ಕೊಡ್ತಾರ್ರಿ. ಆದ್ರೆ ಈ ಮಷಿನ್ ಏನ್ ಮಾಡ್ತದೆ, 0 to 0 point ಪ್ರೆಷರ್ ಹಾಕಿ ತಳಬಾದ ಗಟ್ಟಿ ಹಾಕಬಿಡಲ್ಲ ಸರ್. ಎಲ್ಲಾ ಗ್ಯಾಸ್ನ ಉರ್ಸಿ ಕೊಡ್ತೈತ್ರಿ. ಎಲ್ಲಾ ಗ್ಯಾಸ್ನ ಉರ್ಸಿ ಕೊಡ್ತಾನೆ ಅದೇ ಎಕ್ಸ್ಟ್ರಾ ಬರ್ತೈತ್ರಿ. ಈ ತರ ಎಕ್ಸ್ಟ್ರಾ ಬರ್ತೈತ್ರಿ. ನಿಮ್ಗೆ ವಾಸ್ ಬರಾಕ್ತೈತ್ರಿ ಇದು? ವಾಸ್ ಬರಾಕ್ತಿಲ್ರಿ? ಈ ಕಡೆ ಎಲ್ಲ ವಾಸ್ ಬರಾಕ್ತೈತ್ರಿ. ಈ ಕಡೆ ನೋಡ್ರಿ ಆದ್ರೆ ಬರಾಕ್ತೈತ್ರಿ. ಇಲ್ಲೆಲ್ಲ ಬರಾಕ್ತೈತ್ರಿ. ಬರಾಕ್ತೈತಲ್ರಿ ಕಾಕೂರ್? ನೀವು ಬಟನ್ ಚಾಲು ಮಾಡಿ ಲೈಟರ್ ಹೊಡಿದು ಒಂದ್ ಸ್ವಲ್ಪ ಲೇಟ್ ಆತ, ಉರಿ ಯಾವ ತರ ಹತ್ತೈತ್ರಿ? ವಾಸ ಐತ್ರಿ ಕಾಕೂರಿ. ನೀವು ಬಟನ್ ಬಡ್ದ ಲೈಟರ್ ಹೊಡಿದ್ ಒಂದ್ ಸ್ವಲ್ಪ ಲೇಟ್ ಆತ, ಒಂದ್ 2 ಸೆಕೆಂಡ್ ಲೇಟ್ ಆತ, ಬಗ್ ಆತ ಹತ್ತಿತ್ರಿ. ನಾ ಈಗ ಚಾಲು ಮಾಡಿ ಎಷ್ಟೊತ್ತಾತ್ರಿ? ಹಾ, ಒಂದ್ 5 ನಿಮಿಷ ಆತ್ರಿ. ಸರ್ ಈಗ ನಿಮ್ ತಕ ವಾಸ ಬಂತ ಇಷ್ಟೊಂದ್ ಲೀಕೇಜ್ ಆಗೈತ್ರಿ. ನಾ ಕಡ್ಡಿಕ್ ಹೋದ್ರ ಉರಿ ಇಲ್ಲಿ ತಕ ಹತ್ತಕೋಬಹುದು. ಲೀಕೇಜ್ ಅದಾಕ ತಗೋಬೋದ್ರಿ ಸರ್. ನೋಡ್ರಿ ಇಷ್ಟರ ಲೀಕೇಜ್ ಆಗೈತ್ರಿ. ನಿಮ್ ತಕ ವಾಸ ಬಂತಲ್ರಿ, ಹೀಟರ್ ಆಗೈತ್ರಿ. ಹೀಟರ್ ತಗೋಬೇಕ್ರಿ ಸರ್. ನೋಡ್ರಿ ಇಲ್ಲೇ 24 ತಾಸು ನೀವು ದೀಪ ಹಚ್ಚಿಟ್ರಿ. ಇದು 24 ತಾಸು ಬಟನ್ ಚಾಲೂನೇ ಇಲ್ರಿ. ಮಣಿ ತುಂಬ ವಾಸ ಆದ್ರೂ ಕೂಡ ಜಗಲಿ ಮ್ಯಾಗ ದೀಪ ತಗೊಂಡ್ ನಾವ್ತಾಂಗಿಲ್ಲ, ಒಲ್ಲೆಲಿ ಬೆಂಕಿ ತಗೊಂಡ್ ನಾವ್ತಾಂಗಿಲ್ಲ. ಲೀಕೇಜ್ ಆಗ ಸಂಬಂಧ ಜಸ್ಟ್ ಒಂದ್ ಲೈಟ್ ಹೋಗಿ ಬರ್ತದೆ, ಸ್ವಿಚ್ ಬೋರ್ಡ್ದಾಗ ಫ್ಯಾನ್ದಾಗ ಬಟನ್ದಾಗ ಸಣ್ಣ ಕಿಡೆ ಅಂತ ಹೇಳ್ತಾವಲ್ರಿ, ಆ ಸಣ್ಣ ಕಿಡೆ ತಗೊಂಡ್ ನಾವ್ತಾಂಗಿಲ್ರಿ. ನಾವು ಬಂದ್ ಬರ್ನರ್ಗೆ ಯಾವಾಗ ಟಚ್ ಮಾಡ್ತೀವಿ ನೋಡಿ, ಬರ್ನರ್ ಜಾಗ ಮಾತ್ರ ತಗೋತೈತ್ರಿ. ನೋಡ್ರಿ ತಗೋಬೇಕಾಗಿತ್ತಲ್ರಿ ಇದು. ನಾವು ಬರ್ನರ್ ಟಚ್ ಮಾಡಿದಾಗ ಬರ್ನರ್ ಜಾಗದಾಗ ಮಾತ್ರ ತಗೋತೈತ್ರಿ. ಈ ತರ ಸೇಫ್ಟಿ ಐತ್ರಿ. ಯಾವ ತರ ಅಂದ್ರೆ ಸರ್, ಇದಕ್ಕೆ ಯಾವ್ದೇ ರೀತಿ ಬಣ್ಣ ವಾಸನೆ ಇಲ್ರಿ. ಜನರಿಗೆ ಲೀಕೇಜ್ ಆದಾಗ ಗೊತ್ತಾಗಲ್ಲ ಅಂತ ಹೇಳಿ ಇದ್ರೊಳಗೆ ಇತೈಲಿ ಮೆರಿಕಪ್ಟ ಒಂದು ಕೆಮಿಕಲ್ ನ ಮಿಕ್ಸ್ ಮಾಡಿರ್ತಾರಿ. ನಮ್ಮ ಮಷೀನ್ ಏನ್ ಮಾಡ್ತದ್ರಿ, ಕೆಮಿಕಲ್ ನ ಮಾತ್ರ ಬಿಟ್ಕೊಡ್ತೈತ್ರಿ, ಗ್ಯಾಸ್ನ ಹಿಡಿದು ಇಟ್ಕೊತೈತ್ರಿ. ನಿಮ್ಗೆ ವಾಸ ಬಂದಿದ್ದು ಕೆಮಿಕಲ್ ಇರೋದು, ಗ್ಯಾಸ್ ಅಲ್ರಿ. ಅದ ನಮ್ ರೆಗ್ಯುಲೇಟರ್ ಆಗಿತ್ತಂದ್ರೆ ಈ ಕೆಮಿಕಲ್ ಜೊತೆ ಗ್ಯಾಸ್ನ ಬಿಟ್ಕೊಡ್ತೈತ್ರಿ. ಎಟ್ ಲೀಕೇಜ್ ಆಗುತ್ತೆ, ಯಾವುದೇ ಭಾಗದ ಒಂದ್ ಸಣ್ಣ ಕಿಡಿ ಇದ್ರು ಕೂಡ ಬಗ್ಗತ್ತ ಹತ್ಕೊಂಡ ಅನಾಹುತವು ಚಾನ್ಸಸ್ ಇರ್ತೈತ್ರಿ. ನೋಡಿ ಉರಿ ಬೆಂಕಿ ಪೈಪ್ ಕತ್ತೆ ಆಟೋಮೆಟಿಕ್ ಲಾಕ್ ಮಾಡಿ ನಮ್ಮನ್ನ ಈ ತರ ಸೇಫ್ಟಿ, ಈ ತರ ನಮ್ಮನ್ನ ಸೇಫ್ಟಿ ಮಾಡ್ತೈತ್ರಿ. ಈ ರೀತಿ ಸೇಫ್ಟಿ ಲಾಕರ್ ಐತಿ ಸರ್. ಈ ರೀತಿ ಮಾಹಿತಿ ತಿಳಿಸೋ ಉದ್ದೇಶ ಅಂದ್ರೆ ಸರ್ ನೋಡ್ರಿ, ಈ ರೀತಿ ಮಾಹಿತಿ ತಿಳಿಸೋ ಉದ್ದೇಶ ಏನಂದ್ರೆ ಸರ್, ಕೊಪ್ಪಳ ಜಿಲ್ಲೆ ಗೊತ್ತ್ರಿ? ಕೊಪ್ಪಳ ಜಿಲ್ಲೆದಾಗ ಏನಾಗಿರ್ತೈತ್ರಿ, ಒಂದು ಲಮಾಣಿ ತಂಡ ಇರ್ತದ್ರಿ. ಬಡ ಕುಟುಂಬ ಇರೋದ್ರ ತಂದೆ ತಾಯಿಗಳು ಹೊಲಕ್ಕಂತ ಕೆಲ್ಸಕ್ಕೆ ಹೋಗಿರ್ತಾರ್ರಿ. ಸಣ್ಣ ಒಂದ್ 5 ವರ್ಷದಿಂದ, ಒಂದ್ 3 ವರ್ಷದಿಂದ, ಒಂದ್ 11 ತಿಂಗಳ ಮಗು ಏನ್ ಮಾಡ್ತಾವ್ರಿ, ಆಟ ಆಡ್ಕೋತ ಹೋಗಿ ಬಟನ್ ಚಾಲು ಮಾಡಿಬಿಟ್ಟಿರ್ತಾವ್ರಿ. ಬಟನ್ ಚಾಲು ಮಾಡಿ ಮಣಿ ತುಂಬಾ ಲೀಕೇಜ್ ಆಗಿ ಜಗ್ಲಿ ಮ್ಯಾಗ ದೀಪ ತಗೊಂಡ್ರೆ ಈ ರೀತಿ ಅನಾಹುತ ಆಗೈತಿ. ನೋಡಿರ್ತಾರ ನೀವು, ನೋಡಿರ್ಬೋದ್ರಿ. ಒಂದೇ ತಾಯಿಯ 3 ಮಕ್ಕಳೆಲ್ಲ ಈ ರೀತಿ ಸುಟ್ಟ ಬರ್ನ್ ಆಗ್ಯಾವ್ರಿ. ಒಂದ್ 5 ವರ್ಷದ ಮಗು, ಒಂದ್ 3 ವರ್ಷದಿಂದ, ಒಂದ್ 11 ತಿಂಗಳ ಮಗು. ಇವ್ರ ಮನೆಗೆ ನಾವ್ ಏನಾರು ಹೋಗಿ ಸೇಫ್ಟಿ ಮಾಡಿ ಬರ್ತೇವೆ, ಮಕ್ಳು ಬರಾಕತ್ರಿ ಆಗಂಗಿಲ್ರಿ. ಅವ್ರ ರೊಕ್ಕ ರೂಪಾಯಿ ಇಂದಲೇ ನಾಳೆ ಗಳಿಸೋ ಮಕ್ಕಳನ್ನ ಯಾರು ಕೊಡಕ್ ಆಗಂಗಿಲ್ರಿ ಸರ್. ನೋಡ್ರಿ ಅವ್ರ ಮನ್ಯಾಗ ಹತ್ಕೊಂಡ್ 2-3 ತಾಸು ಉರ್ತ್ರಿ. ನೋಡ್ರಿ ಸರ್, ಅವ್ರ ಮನ್ಯಾಗ ಹತ್ಕೊಂಡ್ 2-3 ತಾಸು ಉರತ್ರಿ. ಎಕ್ಸಾಂಪಲ್ ಇಲ್ಲಿ ಒಂದು ಸಣ್ಣ ಮನ್ಯಾಗ ಒಂದು ಜಗಳ ಹತ್ತಿರ ಹತ್ತಕ್ಕಿನವ್ರು ಯಾರು ಬಂದ್ ಬಿಡ್ಸಂಗಿಲ್ರಿ. ಅಂತತ್ರ ಮನೆಯೊಳಗೆ ಏನಾದ್ರು ಉರಿ ಹತ್ಕೋತಂದ್ರೆ ಯಾರು ಕಾಪಾಡಕ್ ಮುಂದಾಕಾರ್ರಿ? ಇಲ್ರಿ. ನಮ್ ಜೀವ ಉಳಿದ್ರು ಸಾಕತೆ ಇದ್ದವ್ರು ಕೂಡ ಇನ್ನಷ್ಟು ದೂರ ಓಡಾಕರಿ, ಯಾರು ಕಾಪಾಡಕ್ ಮುಂದಾಗಂಗಿಲ್ರಿ. ಅದಕ್ಕೋಸ್ಕರ ನಮ್ಮ ಮನೆಯೊಳಗೆ ನಾವು ಮೊದಲ ಸೇಫ್ಟಿಯಾಗಿ ಬೆಳೆಸ್ಬೇಕ್ರಿ. ನೋಡ್ರಿ ಎಲ್ಲಾ ಸುಟ್ಟತ್ರಿ ಅವ್ರ ಮನೆಯಲ್ಲಿ 1-2 ತಾಸು ಉರ್ದತ್ರಿ. ಒಂದ್ 11 ತಿಂಗಳ ಮಗು ತೊಟ್ಲ ಹಾಕಿ ಹೋಗಿರೋ ಮಗು ಕೂಡ ಯಾವ ಸುಟ್ಟ ಬರ್ನಾಗಿದೆ ನೋಡ್ಬೋದು. ಈ ರೀತಿ ಅನಾಹುತಗಳು ಭಾಳ ಆಗ್ತಾವ್ರಿ. ಇದ 11 ತಿಂಗಳ ಮಗು ನೋಡ್ರಿ ಸರ್. ಈ ರೀತಿ ಆದ್ರೆ ಒಂದ್ 10 ವರ್ಷ 20 ವರ್ಷ ಅಂತಲೇ ಮರ್ತು ಬಿಡ್ತಾರೆ, ಹಿಂಗೆ ಸತ್ತಾಗ್ ಬಿಡಪ್ಪ ಅಂತ ಹೇಳಿ. ಈ ರೀತಿ ಆದ್ರೆ ಯಾರು ನೋಡ್ಕೋಕತ್ರಿ? ಇವ್ರು ನೋಡ್ರಿ ಮೈ ತುಂಬಾ ಸುಟ್ಕೊಂಡ ಗ್ಯಾಸ್ ಬ್ಲಾಸ್ಟ್ದಾಗ ಉಳಿದು ಬಂದಾರ್ರಿ. ಇವ್ರದ್ದು ಏನಾಗಿರ್ತದ್ರಿ, ಒಬ್ರು ಅಜ್ಜಿಗಳು ಇರ್ತಾರಿ, ಬಟನ್ ಪೂರ್ತಿ ಬಂದ್ ಮಾಡಿರಂಗಿಲ್ಲ. ಈ ರೀತಿ ಅರ್ಧ ಬಟನ್ ಬಂದ್ ಮಾಡಿರ್ತಾರೆ, ಅದು ಮನೆ ತುಂಬ ಲೀಕೇಜ್ ಆಗಿರ್ತೈತ್ರಿ. ಅವ್ರು 1 ತಾಸು 1/2 ತಾಸು ಬಿಟ್ಟು ಬರಂತಲೇ ಮನೆಯೊಳಗೆ ಬರಂತಲೇ ವಾಸ್ ಬಂದಿದ್ದು ಗೊತ್ತಾಕೈತ್ರಿ. ನಾ 5 ನಿಮಿಷ ಬಿಟ್ಟಿದ್ಕ ನಿಮ್ಗೆ ಎಷ್ಟೊಂದು ವಾಸ್ ಬಂತ್ರಿ. ಆದ್ರೆ ಅವ್ರು ಏನ್ ಮಾಡ್ತಾರೆ, ಅವ್ರಿಗೇನ್ ಗೊತ್ತ್ರಿ ಬಂದ್ ಆಗೈತೆ ಹೇಳಿ ಅರ್ಧ ಬಟನ್ ಬಂದ್ ಮಾಡ್ಬಿಟ್ಟಿರ್ತಾರೆ. ಮನೆ ತುಂಬ ಲೀಕೇಜ್ ಆಗಿರ್ತೈತ್ರಿ. ಅವ್ರು 1 ತಾಸು 1/2 ತಾಸು ಬಿಟ್ಟು ಬರಂತಲೇ ಅವ್ರ ಕಿಟಕಿ ಓಪನ್ ಮಾಡಿಲ್ರಿ. ಅವ್ರು 1 ತಾಸು 1/2 ತಾಸು ಬಿಟ್ಟು ಬರಂತಲೇ ಮನೆ ತುಂಬ ಲೀಕೇಜ್ ಆಗಿತ್ತು ಬಾ ಅಂತ ಹೇಳಿದ್ ವಾಸ ಹೋಲಿನ ಉದ್ದೇಶಕ್ಕಾಗಿ ಅವ್ರ ಏನ ಕಿಟಕಿ ಬಾಗಿಲು ಓಪನ್ ಮಾಡೋದ್ ಬಿಟ್ಟ ಇಂತ ಫ್ಯಾನ್ ಬಟನ್ ಚಾಲು ಮಾಡ್ತಾರೆ ಸರ್. ಅವ್ರು
ಲೀಕೇಜ್ ಆ ಸಮಯದಲ್ಲಿ ಫ್ಯಾನ್ ಗಾಳಿಲಿ ಹೊಕ್ಕೆ ತಿಕ್ಕೊಂಡ ಅವ್ರು ಫ್ಯಾನ್ ಬಟನ್ ಚಾಲು ಮಾಡಿದಾಗ ಫ್ಯಾನ್ದಾಗ ಒಂದ್ ಸಣ್ಣ ಕಿಡಿ ಅಂತ ಹೇಳ್ತದೆ ಗೊತ್ತ್ರಿ. ಆ ಸಣ್ಣ ಕಿಡಿ ತಗೊಂಡ ಅದೆಷ್ಟು ಲೀಕೇಜ್ ಆಗಿತ್ತು ನೋಡಿ ಅಷ್ಟೆಲ್ಲ ಬ್ಲಾಸ್ಟ್ ಆಗಿ ಮೈ ತುಂಬಾ ಸುಟ್ಕೊಂಡು ಉಳಿದು ಬಂದಾರ್ರಿ ಇವ್ರು. ಈ ರೀತಿ ಮೈ ತುಂಬಾ ಸುಟ್ಕೊಂಡು ಬಂದು ಉಳಿದು ಬಂದ್ರೆ ಯಾರು ನೋಡ್ಕೋಕ್ ಆಕೈತ್ರಿ? ಯಾರು ನೋಡ್ಕೋಕ್ ಆಗಲ್ರಿ. ಇವ್ರು ನರಾಟ ಗೋಳಾಟ ನೋಡಕ್ ಆಗಿಲ್ಲ ಅಂತ ಹೇಳಿ ಸ್ವಂತ ಮಕ್ಳು ಹೋದ ಮೇರೋ ಹಾಸ್ಪಿಟಲ್ದಾಗ ಹೋದ ಡೆತ್ ಇನ್ಸ್ಟ್ ಮಾಡಿ ಕೊಂದೋಗಿದ್ದಾರ್ರಿ. ಈ ರೀತಿ ಮೈ ತುಂಬಾ ಸುಟ್ಕೊಂಡು ಯಾರು ನೋಡ್ಕೋಕ್ ಆಕೈತ್ರಿ? ಯಾರು ನೋಡ್ಕೋಕ್ ಆಗಲ್ರಿ. ಈ ರೀತಿ ಅನಾಹುತಗಳು ಭಾಳ ಆಗ್ತದೆ. ಇದು ಮಹಾರಾಷ್ಟ್ರದಾಗ ಆಗೈತ್ರಿ, ಕುಂಭಸ್ ಅಂತ ನೋಡ್ರಿ. ನೋಡಿ ಸರ ಇದು ರೀಸೆಂಟ್ ಆಗಿ ಮೊನ್ನೆ ಬಂದಿರುವಂತ ಘಟನೆ ನೋಡಿರ್ತೀರಿ. ನೋಡಿರಿ ಇದೇನಾಗಿರ್ತೈತ್ರಿ, ಪ್ರೆಷರ್ಲಿ ಬಂದ ಚಲ ಮಾಡಿ ಬ್ಲಾಕ್ ಆಗಿರ್ತದ್ರಿ.